ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ 10 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಮೊದಲನೆಯ ಪ್ರಶ್ನೆ, ಜಾಗತಿಕ ಆವಿಷ್ಕಾರ ಸೂಚ್ಯಂಕ 2025ರಲ್ಲಿ ಇತ್ತೀಚಿನ ವರದಿಯ ಪ್ರಕಾರ ವಿಶ್ವದ ಅತಿ ಹೆಚ್ಚು ಸಂಶೋಧನೆ ಮತ್ತು ಅಭಿವೃದ್ಧಿ ವೆಚ್ಚ ಮಾಡುವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೆಯ ಸ್ಥಾನವನ್ನು ಪಡೆದಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಇಲ್ಲಿ 7ನೆಯ ಸ್ಥಾನವನ್ನು ಭಾರತ ಪಡೆದಿದೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025ರಲ್ಲಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡುವ. ಇಲ್ಲಿ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯು ಬಿಡುಗಡೆ ಮಾಡುತ್ತದೆ. ಇದರಲ್ಲಿ ಟಾಪ್ 3 ಸ್ಥಾನವನ್ನು ಪಡೆದ ದೇಶಗಳು ಚೀನಾ, ಅಮೆರಿಕ, ಜಪಾನ್ ಕ್ರಮವಾಗಿ 3 ದೇಶಗಳು ಟಾಪ್ 3 ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಚೀನಾ ದೇಶ $785.9 ಬಿಲಿಯನ್ ಖರ್ಚು ಮಾಡುವ ಮೂಲಕ ಮೊದಲನೆಯ ಸ್ಥಾನದಲ್ಲಿದೆ. ಅಮೆರಿಕ $781.8 ಬಿಲಿಯನ್ ಖರ್ಚು ಮಾಡುವ ಮೂಲಕ 2ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಜಪಾನ್ ದೇಶ $186 ಬಿಲಿಯನ್ ಅನ್ನು ವೆಚ್ಚ ಮಾಡುವ ಮೂಲಕ ಜಪಾನ್ ದೇಶ 3ನೆಯ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಭಾರತವು ಇದರಲ್ಲಿ $75.7 ಬಿಲಿಯನ್ ಹಣವನ್ನು ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ವೆಚ್ಚವನ್ನು ಮಾಡುವ ಮೂಲಕ 7ನೆಯ ಸ್ಥಾನವನ್ನು ಜಾಗತಿಕವಾಗಿ ಪಡೆದುಕೊಂಡಿದೆ. ಇದು ಕಳೆದ 20 ವರ್ಷಗಳಲ್ಲಿ ಭಾರತದ ಈ ವೆಚ್ಚ 3 ಪಟ್ಟು ಹೆಚ್ಚಾಗಿರುವುದು ವಿಶೇಷತೆ ಇದಾಗಿದೆ. ಇಲ್ಲಿ ಒಂದು ಮೇನ್ ಆಗಿ ವಿಶೇಷತೆ ಏನೆಂದರೆ, ಪ್ರಸ್ತುತ ನಮ್ಮ ವಿಶ್ವದಲ್ಲಿ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ವೆಚ್ಚ ಸುಮಾರು 45% ಪಾಲನ್ನು ಏಷ್ಯಾ ದೇಶಗಳೇ ಹೊಂದಿರುವುದು ಇದರ ವಿಶೇಷತೆಯಾಗಿರುವುದು ನೋಡಬಹುದಾಗಿರುತ್ತದೆ. ನಾವು ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. GII ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಆಗಿರುತ್ತದೆ. ಇದನ್ನು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಬಿಡುಗಡೆ ಮಾಡುತ್ತದೆ. ಸಂಶೋಧನೆ ಮತ್ತು ಅಭಿವೃದ್ಧಿಯ ತೀವ್ರತೆ, ಭಾರತವು ತನ್ನ GDPಯ ಸುಮಾರು 0.65%ರಿಂದ 0.70% ಹಣವನ್ನು ಮಾತ್ರ ಸಂಶೋಧನೆಗೆ ಬಳಸುತ್ತಿದೆ. ಇದನ್ನು ಹೆಚ್ಚಿಸಲು ಸರ್ಕಾರ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನವನ್ನು ಕೂಡ ಸ್ಥಾಪಿಸಿರುತ್ತದೆ. ಇಲ್ಲಿ ಒಂದು ಪಾಯಿಂಟನ್ನು ನೆನಪಿಟ್ಟುಕೊಳ್ಳಿ. ಕಳೆದ 2 ದಶಕಗಳಲ್ಲಿ ಅಮೆರಿಕ ಜಾಗತಿಕ R&D ಪಾಲು 9.7% ಇಳಿಕೆಯಾಗಿರುವುದು ವಿಶೇಷ ಆಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಪಾರದರ್ಶಕ ಟ್ಯಾಕ್ಸಿ ಸೇವೆಗಳನ್ನು ನೀಡಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ AAI ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಭಾರತ್ ಟ್ಯಾಕ್ಸಿಯೊಂದಿಗೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ವಿಮಾನ ನಿಲ್ದಾಣಗಳಿಂದ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುವಾಗ ಸರ್ಜ್ ಪ್ರೈಸಿಂಗ್ ಸಮಸ್ಯೆಯನ್ನು ತಪ್ಪಿಸಲು ಭಾರತ ಟ್ಯಾಕ್ಸಿ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾವು ಪಾಲುದಾರಿಕೆಯನ್ನು ಇಲ್ಲಿ ಮಾಡಿಕೊಂಡಿರುತ್ತದೆ. ಇಲ್ಲಿ ಸರ್ಜ್ ಪ್ರೈಸಿಂಗ್ ಅಂದರೆ ಏನು ಅಂದರೆ, ಕೆಲವು ಸಮಯದಲ್ಲಿ ಟ್ಯಾಕ್ಸಿಗಳ ಬೇಡಿಕೆ ಹೆಚ್ಚಾದಾಗ ಅದರ ಬೆಲೆಯೂ ಕೂಡ ಏರುತ್ತದೆ. ಎಕ್ಸಾಂಪಲ್ ಅಲ್ಲಿ ಮಳೆಯ ಸಮಯದಲ್ಲಿ ಹೆಚ್ಚಾಗಿ ಈ ರೀತಿಯ ಒಂದು ಸರ್ಜ್ ಪ್ರೈಸಿಂಗ್ ನಡೆಯುತ್ತದೆ. ಈ ಸರ್ಜ್ ಪ್ರೈಸಿಂಗ್ ಅಂದರೆ ಇಲ್ಲಿ ಒಂದು ಪ್ರದೇಶಗಳಿಗೆ ಯೂಶುವಲ್ ಆಗಿ ₹100 ಅಥವಾ ₹500 ತೆಗೆದುಕೊಳ್ಳುತ್ತಿದ್ದರೆ, ಈ ಬೇಡಿಕೆ ಹೆಚ್ಚಾದಾಗ ಸರ್ಜ್ ಪ್ರೈಸಿಂಗ್ನಲ್ಲಿ ₹1,000 ಅಂತೆ ಕೂಡ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರುತ್ತದೆ. ಇದಕ್ಕೆ ಸರ್ಜ್ ಪ್ರೈಸಿಂಗ್ ಅಂತ ಹೇಳುತ್ತಾರೆ. ಇದು ಮೊದಲ ಹಂತದಲ್ಲಿ ವಾರಣಾಸಿ, ಜೈಪುರ ಮತ್ತು ಲಕ್ನೋದಂತಹ ಪ್ರಮುಖ ನಗರಗಳಲ್ಲಿ ಜಾರಿಗೆ ಬರಲಿದ್ದು, ನಂತರದ ದೇಶಾದ್ಯಂತ ಇದು ವಿಸ್ತರಿಸಲಾಗುತ್ತದೆ. ಇಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ಮಾಹಿತಿ. ಇದು ಭಾರತದ ವಿಮಾನ ನಿಲ್ದಾಣಗಳ ನಿರ್ವಹಣೆ ಮಾಡುವ ಸರ್ಕಾರಿ ಸಂಸ್ಥೆಯಾಗಿರುತ್ತದೆ. ಇದರ ಪ್ರಸ್ತುತ ಅಧ್ಯಕ್ಷರು ನೆನಪಿಟ್ಟುಕೊಳ್ಳಿ ಸಂಜೀವ್ ಕುಮಾರ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಯಾವ ಬೆಟ್ಟದ ರಾಜ್ಯವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪಢಾಯಿ ವಿದ್ AI ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಕಲಿಕಾ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯಾದ ಸುಖಿಂದರ್ ಸಿಂಗ್ ಸುಖು ಅವರು ಇತ್ತೀಚೆಗೆ ಬಿಲಾಸ್ಪುರ ಜಿಲ್ಲೆಯ ಬರ್ತಿನ್ ಎಂಬಲ್ಲಿ ಪಢಾಯಿ ವಿದ್ AI ಎನ್ನುವ ಅಪ್ಲಿಕೇಶನ್ ಮತ್ತು ಯೋಜನೆಯನ್ನು ಉದ್ಘಾಟಿಸಿರುತ್ತಾರೆ. ಇಲ್ಲಿ ಇದರ ಉದ್ದೇಶ ತಿಳಿಸಿದಂತೆ, ಸರ್ಕಾರಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಯನ್ನು ಬಿಲಾಸ್ಪುರ ಜಿಲ್ಲಾಡಳಿತವು NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಸಂಸ್ಥೆಯ ಸಹಯೋಗದಿಂದ ತಂದಿದೆ ಅಥವಾ ಇದರ ಸಹಯೋಗದಿಂದ ಜಾರಿಗೆ ತರಲಾಗಿರುತ್ತದೆ. ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಡೆದ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದಿರುವ ಮೇಘನಾ ಸಜ್ಜರ್ ಅವರು ಕರ್ನಾಟಕದ ಯಾವ ಜಿಲ್ಲೆಯವರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಬೆಂಗಳೂರು ಆಗಿರುತ್ತದೆ. ಮೂಲತಃ ಕರ್ನಾಟಕದಾಗಿರುವ ಇವರು ಬೆಂಗಳೂರು ಜಿಲ್ಲೆಯವರಾಗಿರುತ್ತಾರೆ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಮೇಘನಾ ಸಜ್ಜರ್ ಅವರು ಕಂಚಿನ ಪದಕವನ್ನು ಗೆದ್ದಿರುತ್ತಾರೆ. ಇಲ್ಲಿ ವಿಶೇಷತೆ ಏನೆಂದರೆ, ಇವರು 8 ತಿಂಗಳ ಗರ್ಭಿಣಿ ಕೂಡ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ.
ಕೇರಳದ ಮೊದಲ ವಿಕಲಚೇತನ ಮಹಿಳಾ ನ್ಯಾಯಾಧೀಶರು ಎಂಬ ಇತಿಹಾಸ ಬರೆದವರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ತಾನ್ಯಾ ನಾಥನ್ ಅವರು ಕೇರಳದ ಮೊದಲ ವಿಕಲಚೇತನ ಮಹಿಳಾ ನ್ಯಾಯಾಧೀಶರಾಗುವ ಮೂಲಕ ಈ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಕೇರಳದ ಮೊದಲ ವಿಕಲಚೇತನ ಮಹಿಳಾ ನ್ಯಾಯಾಧೀಶೆ ಎಂದು ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ, ತಾನ್ಯಾ ನಾಥನ್ ಆಗಿರುತ್ತಾರೆ. ಇವರ ಬಗ್ಗೆ ಮಾಹಿತಿ: 30 ವರ್ಷದವರಾಗಿರುವ ಇವರು ತಾನ್ಯಾ ನಾಥನ್ ಅವರು ಕೇರಳದ ಸಿವಿಲ್ ಜಡ್ಜ್ ಪರೀಕ್ಷೆಯಲ್ಲಿ SC ವಿಭಾಗದಲ್ಲಿ ಮೊದಲ ರ್ಯಾಂಕ್ ಪಡೆಯುವ ಮೂಲಕ ಒಂದು ಇತಿಹಾಸ ಮಾಡಿರುತ್ತಾರೆ. ಇವರಿಗೆ ಯಾವ ವಿಕಲಾಂಗ ಇದೆ ಎಂದರೆ ಇವರು ಬೆನ್ನೆಲುಬಿನ ಸ್ನಾಯುವಿನ ಕ್ಷೀಣತೆ ಎನ್ನುವ ಒಂದು ಕಾಯಿಲೆ ಇರುತ್ತದೆ. ಇವರು ಚಲನೆಗಾಗಿ ವೀಲ್ಚೇರ್ ಅನ್ನು ಅವಲಂಬಿತರಾಗಿರುತ್ತಾರೆ. ಸೊ ಇಲ್ಲಿ ಕೇರಳದ ತ್ರಿಶೂರು ಜಿಲ್ಲೆಯವರಾಗಿರುತ್ತಾರೆ ತಾನ್ಯಾ ನಾಥನ್ ಅವರು. ಇಲ್ಲಿ ಬೆನ್ನೆಲುಬಿನ ಸ್ನಾಯುವಿನ ಕ್ಷೀಣತೆ ಉಂಟಲ್ಲ, ಇದೊಂದು ಅಪರೂಪದ ಕಾಯಿಲೆಯಾಗಿರುತ್ತದೆ. ಹಿಂದಿನ ಕ್ಲಾಸ್ನಲ್ಲಿ ತಿಳಿಸಿದಂತೆ ಒಂದು ಬ್ಲ್ಯಾಕ್ ಸ್ವ್ಯಾನ್ ಶೃಂಗಸಭೆಯನ್ನು ದ್ರೌಪದಿ ಮುರ್ಮು ಅವರು ಪ್ರಾರಂಭಿಸಿರುತ್ತಾರಲ್ಲ, ಈ ಶೃಂಗಸಭೆ ಉಂಟಲ್ಲ, ನಿಮಗೆ ಗೊತ್ತಿರುವಂತೆ ಅಪರೂಪದ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ನಂತರ ಅವುಗಳಿಗೆ ಟ್ರೀಟ್ಮೆಂಟನ್ನು ನೀಡುವ ಒಂದು ಕಾರ್ಯ ಈ ಶೃಂಗಸಭೆ ಮಾಡುತ್ತದೆ. ಈ ಅಪರೂಪದ ಕಾಯಿಲೆಯಲ್ಲಿ ಈ ಒಂದು ಕಾಯಿಲೆ ಕೂಡ ಬರುತ್ತದೆ, ಬೆನ್ನೆಲುಬಿನ ಸ್ನಾಯುವಿನ ಕ್ಷೀಣತೆ ಕಾಯಿಲೆ ಕೂಡ ಬರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ GK ಪಾಯಿಂಟ್ ನೆನಪಿಟ್ಕೊಳ್ಳಿ. ಭಾರತದ ಮೊದಲ ಮಹಿಳಾ ನ್ಯಾಯಾಧೀಶೆ ಅಣ್ಣಾ ಚಾಂಡಿ ಕೂಡ ಕೇರಳದವರೇ ಆಗಿರುವುದು ವಿಶೇಷ ಆಗಿರುತ್ತದೆ. ಭಾರತದ ಮೊದಲ ನ್ಯಾಯಾಧೀಶೆ ಅಣ್ಣಾ ಚಾಂಡಿ ಇವರು ಕೂಡ ಕೇರಳದವರು. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ವಿಶ್ವದ ಅತಿ ದೊಡ್ಡ ಸಾವಯವ ಆಹಾರ ಪ್ರದರ್ಶನವಾದ ಬಯೋಫೆಚ್ 2026ರಲ್ಲಿ ಯಾವ ದೇಶವನ್ನು ವರ್ಷದ ದೇಶ ಕಂಟ್ರಿ ಆಫ್ ದಿ ಇಯರ್ ಎಂದು ಗೌರವಿಸಲಾಗಿದೆ? ಉತ್ತರವು ಆಪ್ಷನ್ ಸಿ ಭಾರತ ದೇಶವನ್ನು ಕಂಟ್ರಿ ಆಫ್ ದಿ ಇಯರ್ ಎಂದು ಗುರುತಿಸಲಾಗಿದೆ ಅಥವಾ ಗೌರವಿಸಲಾಗಿದೆ. ಸೊ ಇದರ ಬಗ್ಗೆ ಮಾಹಿತಿಯು: ಜರ್ಮನಿಯ ನ್ಯೂರೆಂಬರ್ಗ್ನಲ್ಲಿ ನಡೆದ ವಿಶ್ವದ ಪ್ರಖ್ಯಾತ ಸಾವಯವ ಕೃಷಿ ಮತ್ತು ಆಹಾರ ಪ್ರದರ್ಶನ ಬಯೋಫೆಚ್ 2026ರಲ್ಲಿ ಭಾರತಕ್ಕೆ ಅತ್ಯುನ್ನತ ಕಂಟ್ರಿ ಆಫ್ ದಿ ಇಯರ್ ಎನ್ನುವ ಗೌರವವನ್ನು ಇಲ್ಲಿ ನೀಡಲಾಗಿದೆ. ಸೊ ಇಲ್ಲಿ ಯಾಕೆ ಈ ಗೌರವವನ್ನು ನೀಡಲಾಯಿತು ಅಂದರೆ ಮೇಯ್ನಾಗಿ ಸಾವಯವ ಕೃಷಿಯಲ್ಲಿ ಮುಂಚೂಣಿ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಸಾವಯವ ರೈತರನ್ನು ಹೊಂದಿರುವ ದೇಶವಾಗಿದೆ. ಹಾಗೆಯೇ ಹೆಚ್ಚುತ್ತಿರುವ ರಫ್ತು. ಭಾರತದ ಸಾವಯವ ಚಹಾ, ಕಾಫಿ, ಸಾಂಬಾರ ಪದಾರ್ಥಗಳು ಮತ್ತು ಸಿರಿಧಾನ್ಯಗಳು ಇದೆಯಲ್ಲ, ಇದು ವಿದೇಶಗಳಿಗೆ ಭಾರಿ ಬೇಡಿಕೆ ಇದೆ. ವಿದೇಶಗಳಲ್ಲಿ ಇದರ ಭಾರಿ ಬೇಡಿಕೆ ಇರುವುದರಿಂದ ಈ ಒಂದು ಕಂಟ್ರಿ ಆಫ್ ದಿ ಇಯರ್ ಗೌರವವನ್ನು ಇಲ್ಲಿ ಭಾರತಕ್ಕೆ ನೀಡಲಾಗಿರುತ್ತದೆ. ಸೊ ಇಲ್ಲಿ ಈ ಪ್ರದರ್ಶನದಲ್ಲಿ ಭಾರತದ ಕೃಷಿ ಶಕ್ತಿಯನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದ ಸಂಸ್ಥೆ ಯಾವುದೆಂದರೆ ಭಾರತ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಯಶಸ್ವಿಯಾಗಿ ಪ್ರದರ್ಶಿಸಿರುತ್ತದೆ. ಸೊ ಇಲ್ಲಿ ಮೇಯ್ನಾಗಿ ನೆನಪಿಟ್ಕೊಳ್ಳಿ, ಜರ್ಮನಿಯ ನ್ಯೂರೆಂಬರ್ಗ್ನಲ್ಲಿ ಬಯೋಫೆಚ್ 2026 ಎನ್ನುವ ಒಂದು ಸಾವಯವ ಕೃಷಿ ಮತ್ತು ಆಹಾರ ಪ್ರದರ್ಶನ ನಡೆಯಿತು. ಇದರಲ್ಲಿ ಭಾರತಕ್ಕೆ ಅತ್ಯುತ್ತಮ ಕಂಟ್ರಿ ಆಫ್ ದಿ ಇಯರ್ ಗೌರವವನ್ನು ನೀಡಲಾಗಿರುತ್ತದೆ. ಇಲ್ಲಿ ಒಂದು ಮೇಯ್ನಾದ ಇಂಪಾರ್ಟೆಂಟ್ ಆದ ಮಾಹಿತಿ ಕೂಡ ಆಗಿರುತ್ತದೆ. ಇದು ಭಾರತದ ಸಿಕ್ಕಿಂ ರಾಜ್ಯವು ವಿಶ್ವದ ಮೊದಲ ಸಂಪೂರ್ಣ ಸಾವಯವ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಸಿಟಿ ಯೂನಿಯನ್ ಬ್ಯಾಂಕ್ನ ನೂತನ ವ್ಯವಸ್ಥಾಪಕ ನಿರ್ದೇಶಕ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. R. ವಿಜಯ್ ಆನಂದ್ ಅವರನ್ನು MD ಮತ್ತು CEO ಆಗಿ ಸಿಟಿ ಯೂನಿಯನ್ ಬ್ಯಾಂಕ್ ಅವರು ನೇಮಿಸಿದ್ದಾರೆ. ತಮಿಳುನಾಡು ಮೂಲದ ಪ್ರಮುಖ ಖಾಸಗಿ ಬ್ಯಾಂಕ್ ಆದ ಈ ಸಿಟಿ ಯೂನಿಯನ್ ಬ್ಯಾಂಕ್ R. ವಿಜಯ್ ಆನಂದ್ ಅವರನ್ನು ಹೊಸ ಮುಖ್ಯಸ್ಥರಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಇಲ್ಲಿ ಈಗ ಇರುವ ಡಾಕ್ಟರ್ N. ಕಾಮಕೋಡಿ ಅವರ ಸ್ಥಾನವನ್ನು ಇಲ್ಲಿ ತುಂಬಲಿರುತ್ತಾರೆ ಇವರು. ಸೊ ಇವರ ನೇಮಕಾತಿ ಯಾವಾಗದಿಂದ ಪ್ರಾರಂಭವಾಗುತ್ತದೆ ಅಂದರೆ ಮೇ 1, 2026ರಿಂದ R. ವಿಜಯ್ ಆನಂದ್ ಅವರು ನೇಮಕಾತಿಯ ಪ್ರಾರಂಭಿಸುತ್ತಾರೆ ಅಥವಾ ತಮ್ಮ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ. ಇವರು 3 ವರ್ಷಗಳ ಅವಧಿಯವರೆಗೆ ಇಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಸಿಟಿ ಯೂನಿಯನ್ ಬ್ಯಾಂಕ್ನ ಬಗ್ಗೆ ಮಾಹಿತಿಯನ್ನು ನೋಡುವ. ಇದರ ಪ್ರಧಾನ ಕಚೇರಿ ತಮಿಳುನಾಡಿನ ಕುಂಭಕೋಣಂನಲ್ಲಿದೆ. ಇದರ ಸ್ಥಾಪನೆಯು 1904ರಂದು ಸಿಟಿ ಯೂನಿಯನ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಸೊ ಇಲ್ಲಿ ಒಂದು ಮೇಯ್ನಾಗಿ ನೆನಪಿಟ್ಕೊಳ್ಬೇಕಾದ ಅಂಶ ನೋಡ್ಕೊಳ್ಳಿ. ಇಲ್ಲಿ ಖಾಸಗಿ ಬ್ಯಾಂಕುಗಳ ಉನ್ನತ ಅಧಿಕಾರಿಗಳ ನೇಮಕಾತಿಗಾಗಿ ಯಾವುದೇ ಬ್ಯಾಂಕಿನ ಖಾಸಗಿ ಬ್ಯಾಂಕುಗಳ ಉನ್ನತ ಅಧಿಕಾರಿಗಳ ನೇಮಕಾತಿಗಾಗಿ RBI ಅನುಮತಿ ಬೇಕಾಗುತ್ತದೆ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಪ್ರಕಾರ RBIನ ಅನುಮತಿ ಬೇಕಾಗಿರುತ್ತದೆ. ಈ ಅನುಮತಿಯನ್ನು ಇಲ್ಲಿ ಸಿಟಿ ಯೂನಿಯನ್ ಬ್ಯಾಂಕ್ ಪಡೆದುಕೊಂಡಿದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚಿನ ವರದಿಯ ಪ್ರಕಾರ ವಿಶ್ವದಾದ್ಯಂತ ಗ್ರೀನ್ ಬಿಲ್ಡಿಂಗ್ ಪ್ರಮಾಣೀಕರಣವಾದ LEED ಅನ್ನು ಅತಿ ಹೆಚ್ಚು ಪಡೆದ ದೇಶ ಪಟ್ಟಿಯಲ್ಲಿ ಭಾರತದ ಸ್ಥಾನ ಯಾವುದು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಮೊದಲನೆಯ ಸ್ಥಾನವನ್ನು ಇಲ್ಲಿ ಭಾರತ ಪಡೆದುಕೊಂಡಿದೆ. ಅಮೆರಿಕ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಬಿಡುಗಡೆ ಮಾಡುವ 2025-26ರ ವರದಿಯ ಪ್ರಕಾರ ಭಾರತವು ಸತತವಾಗಿ 2ನೇ ವರ್ಷವೂ ವಿಶ್ವದಾದ್ಯಂತ LEED ಲೀಡರ್ಶಿಪ್ ಇನ್ ಎನರ್ಜಿ ಆ್ಯಂಡ್ ಎನ್ವೈರನ್ಮೆಂಟಲ್ ಡಿಸೈನ್ ಪ್ರಮಾಣೀಕರಣ ಪಡೆದ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಅಥವಾ ಮೊದಲನೆಯ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಗ್ರೀನ್
ಅಮೆರಿಕ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಬಿಡುಗಡೆ ಮಾಡುತ್ತದೆ. ಈ ಲೀಡರ್ಶಿಪ್ ಇನ್ ಎನರ್ಜಿ ಆ್ಯಂಡ್ ಎನ್ವೈರ್ಮೆಂಟಲ್ ಡಿಸೈನ್ಸ್ನಲ್ಲಿ ಇದರಲ್ಲಿ 2ನೇ ಬಾರಿಗೆ ಭಾರತವು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಸೊ ಇಲ್ಲಿ ಏನು ಈ LEED ಪ್ರಮಾಣೀಕರಣ ಅಂದರೆ ಒಂದು ಕಟ್ಟಡವು ಎಷ್ಟು ಪರಿಸರ ಸ್ನೇಹಿಯಾಗಿದೆ ಎಂದು ಅಳೆಯುವ ಜಾಗತಿಕ ಮಾನದಂಡವೇ LEED ಆಗುತ್ತದೆ. ಇದು ಸೌರಶಕ್ತಿ ಬಳಕೆ, ನೀರಿನ ಮರುಬಳಕೆ, ಕಡಿಮೆ ತ್ಯಾಜ್ಯ ಉತ್ಪಾದನೆ ಮಾಡುವ ಕಟ್ಟಡಗಳಿಗೆ ಈ ಸರ್ಟಿಫಿಕೇಟನ್ನು ನೀಡಲಾಗುತ್ತದೆ. ಸೊ ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಸ್ರೋ ಘೋಷಿಸಿದಂತೆ ಚಂದ್ರನ ಮೇಲ್ಮೈಯಿಂದ ಮಣ್ಣಿನ ಮಾದರಿಯನ್ನು ಭೂಮಿಗೆ ತರುವ ಉದ್ದೇಶ ಹೊಂದಿರುವ ಚಂದ್ರಯಾನ 4 ಮಿಷನ್ ಚಂದ್ರನ ಯಾವ ಭಾಗದಲ್ಲಿ ಇಳಿಯಲಿದೆ? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಶಿವಶಕ್ತಿ ಪಾಯಿಂಟ್ ಮತ್ತು ಮೌಂಟನ್ನ ನಡುವಿನ ಪ್ರದೇಶದಲ್ಲಿ ಇಳಿಯಲಿರುತ್ತದೆ ಈ ಚಂದ್ರಯಾನ 4 ಮಿಷನ್ನಲ್ಲಿ. ಸೊ ಇದರ ವಿಶೇಷತೆ ಏನಾಗಿರುತ್ತದೆ ಅಂದರೆ ಇದು ಮಾದರಿ ಸಂಗ್ರಹವಾಗಿರುತ್ತದೆ. ಇದು ಕೇವಲ ಚಂದ್ರನ ಮೇಲೆ ಇಳಿಯುವುದು ಮಾತ್ರವಲ್ಲದೆ ಅಲ್ಲಿನ ಕಲ್ಲು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಮತ್ತೆ ಭೂಮಿಗೆ ತರಲಿದೆ. ಈ ಸಾಧನೆ ಮಾಡಿದ ವಿಶ್ವದ ಕೆಲವೇ ದೇಶಗಳಲ್ಲಿ ಸಾಲಿಗೆ ಭಾರತವು ಕೂಡ ಸೇರಲಿರುತ್ತದೆ. ಹಾಗೆ ಜಪಾನ್ ಸಹಯೋಗವನ್ನು ಇಲ್ಲಿ ಪಡೆಯಲಿದೆ. ಈ ಮಿಷನ್ನಲ್ಲಿ ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾ ಕೂಡ ಸಹಕರಿಸಲಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಯಾಕೆ ಈ ಪ್ರದೇಶದಲ್ಲಿ ಇಳಿಯಲಿದೆ ಅಂದರೆ ಚಂದ್ರಯಾನ 4 ಮಿಷನ್ ಅಡಿಯಲ್ಲಿ ಈ ಪ್ರದೇಶದಲ್ಲಿ ಚಂದ್ರನ ಮೇಲ್ಮೈ ಅಡಿಯಲ್ಲಿ ನೀರು ಅಥವಾ ಐಸ್ ಮಂಜುಗಡ್ಡೆ ಇರುವ ಸಾಧ್ಯತೆ ಹೆಚ್ಚಿದೆ. ಈ ನೀರು ಭವಿಷ್ಯದಲ್ಲಿ ಮಾನವರು ಚಂದ್ರನ ಮೇಲೆ ನೆಲೆಸಲು ಸಹಕಾರಿಯಾಗಬಹುದಾ ಎನ್ನುವ ಎಕ್ಸಾಮಿನೇಷನ್ಸ್ಗಾಗಿ ಇದನ್ನು ಇಲ್ಲಿ ಚಂದ್ರಯಾನ 4 ಮಿಷನ್ ಅಡಿಯಲ್ಲಿ ಇಲ್ಲಿ ಇಳಿಯಲಿರುತ್ತದೆ. ಸೊ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಶಿವಶಕ್ತಿ ಪಾಯಿಂಟ್ಸ್ ಚಂದ್ರಯಾನ 3 ಲ್ಯಾಂಡ್ ಆಗಿದ್ದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇಟ್ಟ ಹೆಸರಾಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿ. ಶಿವಶಕ್ತಿ ಪಾಯಿಂಟ್ ಅಂದರೆ ಚಂದ್ರಯಾನ 3 ಲ್ಯಾಂಡ್ ಆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇಟ್ಟ ಹೆಸರಾಗಿರುತ್ತದೆ. ಲ್ಯಾಂಡಿಂಗ್ ಗುರಿಯನ್ನು ಚಂದ್ರಯಾನ 4 ಮಿಷನ್ ಅಡಿಯಲ್ಲಿ 2028ಕ್ಕೆ ಈ ಉಡಾವಣೆ ಮಾಡುವ ನಿರೀಕ್ಷೆಯಲ್ಲಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಇದಾಗಿತ್ತು 10 ಫೆಬ್ರವರಿ 2026 ಕರೆಂಟ್ ಅಫೇರ್ಸ್. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.